ಚಾನಲ್ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಫ್ಯಾನ್ಸಿ ಆಗಿರೋ ಬ್ಲೌಸ್ ಡಿಸೈನ್ ಕಟಿಂಗ್ ಮಾಡೋಣ ಬನ್ನಿ. ಇದು ಒಂದು ಬ್ಯೂಟಿಫುಲ್ ಆಗಿರೋ ಡಿಸೈನ್ ಅಂತಾನೆ ಹೇಳ್ಬೋದು. ನೀವು ಆಲ್ರೆಡಿ ಈ ಡಿಸೈನ್ ನೋಡಿರಬಹುದು. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಡಿಸೈನು. ಬನ್ನಿ, ಇವಾಗ ಇದೊಂದು ಈ ಡಿಸೈನ್ಗೆ ಮೊದಲು ಕ್ಯಾನ್ವಾಸ್ ಇಲ್ಲ ಪೇಪರ್ ಕಟ್ ಮಾಡ್ಕೋಬೇಕು. ಆಮೇಲೆ ನಾವು ಡೈರೆಕ್ಟ್ ಆಗಿ ಬ್ಲೌಸ್ ಮೇಲೆ ಕಟಿಂಗ್ ಮಾಡೋದಿಕ್ಕೆ ಆಗೋದಿಲ್ಲ. ಈ ಡಿಸೈನ್ ನ ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿರುವಂತ ಡಿಸೈನ್ ಇದು. ಹಂಗಾಗಿ ಬನ್ನಿ ಯಾವ ರೀತಿ ಕಟಿಂಗ್ ಮಾಡ್ಬೋದು, ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ನೇದಾಗಿ ನಾನು ಕ್ಯಾನ್ವಾಸ್ ತಗೊಂಡಿದ್ದೀನಿ. ಕ್ಯಾನ್ವಾಸ್ ತಗೊಂಡು ಇವಾಗ ಬ್ಲೌಸ್ ನ ಲೆಂತ್ ನೋಡ್ಬೇಕು ಎಷ್ಟಿದೆ ಅಂತ. ಬ್ಲೌಸ್ ನ ಲೆಂತ್ ಬಂದ್ಬಿಟ್ಟು ನಮ್ಗೆ 14.5 ಬೇಕು. ಓಕೆನಾ. ಮೊದಲು ಅರ್ಧ ಇಂಚ್ ಕೆಳಗಡೆ ಮಾರ್ಜಿನ್ ತಗೊಳ್ಳಿ. ಅರ್ಧ ಇಂಚ್ಗೆ ಓಕೆನಾ. ಈ ಅರ್ಧ ಇಂಚ್ಗೆ ಮಾರ್ಜಿನ್ ತಗೊಳ್ಳಿ. ಫಸ್ಟ್ಗೆ ನಾನು ಅದಕ್ಕೆ ಬ್ಲಾಕ್ ಮಾರ್ಕರ್ ತಗೊಂಡಿದ್ದೀನಿ. ಇದು ಕಾಣಿಸಲ್ಲ ಸರಿಯಾಗಿ ಅಂದ್ಬಿಟ್ಟು ಮಾರ್ಕರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ. ಇವಾಗ 14 ಅರ್ಧ ಇಂಚ್ ತಗೊಂಡಾದ್ಮೇಲೆ ಇಲ್ಲಿಂದ 13.5 ಇಂಚು ತಗೊಳ್ಳಿ. ಸಾರಿ 14.5. ನಾನು ಇದು ಮೆಜರ್ಮೆಂಟ್ ತಗೊಂಡಿದ್ದೀನಿ. 14.5. ಓಕೆನಾ. 14.5 ತಗೊಂಡು ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ತಗೊಳ್ಳೋಣ. ಓಕೆನಾ. ಇಲ್ಲೂ ಅಷ್ಟೇನೆ 14.5 ನಮ್ಗೆ ರೆಡಿ ಬೇಕಾಗಿರೋದು. ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ. ಇವಾಗ ಇದನ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗೆದು ಬಿಡೋಣ. ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಬಂತು, ಕರೆಕ್ಟ್ ಆಗಿದೆ. ಓಕೆನಾ. ಇದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಬಿಡ್ತೀನಿ. ಇದು ಎಕ್ಸ್ಟ್ರಾ ಇದನ್ನ ಕಟ್ ಮಾಡ್ಬಿಡ್ತೀನಿ. ಓಕೆ, ಇಷ್ಟ ಆಯ್ತು. ಇದು ಆಕ್ಚುಲಿ ಬೋಟ್ ನೆಕ್ ಇದು. ಓಕೆನಾ. ಇದು ಬೋಟ್ ನೆಕ್ ಆಗಿರುತ್ತೆ. ಇವಾಗ ಸೊಂಟದ ಸುತ್ತಳತೆ ತಗೊಳ್ಳೋಣ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 35. ಓಕೆನಾ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 35. ಇದನ್ನ 4 ಭಾಗ ಮಾಡೋಣ. ಈ ರೀತಿ ಟೇಪ್ ಅಲ್ಲಿ ಸೊಂಟದ ಸುತ್ತಳತೆ 35 ತಗೊಳ್ಳಿ. 35ನ ಈ ರೀತಿ ಟೇಪ್ ಅಲ್ಲಿ 4 ಭಾಗ ಮಾಡಿ. ಓಕೆನಾ. ಈ ರೀತಿ 4 ಭಾಗ ಮಾಡಿ 8.75 ಬಂತು. ಓಕೆನಾ. ಈ 8.75 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 8.75ನ ಇಲ್ಲಿ ಮಾರ್ಕ್ ಮಾಡಿ ಮಾಮೂಲಿ 1 ಇಂಚು ಡಾಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇದು ರೆಡಿ ಆಯ್ತು. ಈಗ ಇಲ್ಲಿಂದ ಬಂದ್ಬಿಟ್ಟು ನಾನು ಒಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸಾಕು, ಜಾಸ್ತಿ ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಚೆನ್ನಾಗಿರಲ್ಲ. 3 ಇಂಚಿಗೆ ಇಟ್ಕೋತೀನಿ. ಬೆನ್ನಿನ ಉದ್ದ ಇಲ್ಲಿ 3 ಇಂಚು ತಗೊಂಡಿದ್ದೀನಿ. ಓಕೆನಾ. ಈಗ ಎದೆ ಸುತ್ತಳತೆ ಬಂದ್ಬಿಟ್ಟು ನಮ್ಗೆ 39 ಇದೆ. ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 39 ಇದೆ. 39ನ 4 ಭಾಗ ಮಾಡಿ. ಎದೆ ಸುತ್ತಳತೆನ ಈ ರೀತಿ ತಗೊಂಡು 4 ಭಾಗ ಮಾಡಿ. ಓಕೆನಾ. ಈಗ 4 ಭಾಗ ಮಾಡಿದಾಗ 9.75 ಬಂತು. ಓಕೆನಾ. ಈ 9.75ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿಂದ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ. ಇದಿಷ್ಟ ಆಯ್ತು. ಇದನ್ನ ಹಿಂಗೆ ಇದಕ್ಕೆ ಸೇರಿಸ್ಕೊಳ್ಳಿ. ಇದನ್ನ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಆಯ್ತು. 8.25 ಇಟ್ಕೋತೀನಿ. ಓಕೆನಾ. ಇದನ್ನ 8.25 ಮಾಡ್ತೀನಿ. ಏನಕ್ಕೆ ಅಪ್ಪ 8.25 ಅಂದ್ರೆ ಇಲ್ಲಿ ಓಪನ್ ಬೇಡ ಅಂತ ಹೇಳಿದ್ರಿ. ಕ್ಲೋಸ್ ಆದಾಗ ಇಲ್ಲಿ ಓಪನ್ ಇಟ್ಟರೆ ನಾವು ಅಟ್ಲೀಸ್ಟ್ ಬಟನ್ ಗಿಟನ್ ಹಾಕಿ ಇಲ್ಲ ಎಲಾಸ್ಟಿಕ್ ಹಾಕಿ ಟೈಟ್ ಲೂಸ್ ಮಾಡ್ಬೋದು. ಇಲ್ಲಿ ಓಪನ್ ಇಡದೆ ಇದ್ದಾಗ ಏನಾಗ್ಬಿಡುತ್ತೆ, ನಮ್ಗೆ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ 8.25 ತಗೋತಾ ಇದ್ದೀನಿ. ಓಕೆನಾ. ಸಾರಿ 8.25 ತಗೋತೀನಿ. ಒಂದು ಎಷ್ಟು ಇದು ಬಂದ್ಬಿಟ್ಟು 39 ಅಲ್ವಾ, 9.75 ಬರುತ್ತೆ. 9.75ನ 2 ಇಂಚು ಲೆಸ್ ಮಾಡಬೇಕು. 9.75 2 ಮೈನಸ್ ಮಾಡಬೇಕು. 7.75 ಬಂತು. 7.75ಇಂದ ನಾನು ಒಂದು ಅರ್ಧ ಇಂಚು ಜಾಸ್ತಿ ತಗೋತೀನಿ. ಅಲ್ಲಿಗೆ 8.25. ಓಕೆನಾ. 8.25 ತಗೋತೀನಿ. ಓಕೆನಾ. 2 ಇಂಚ್ ಸೇರಿಸಿದ್ರೆ 8.25 ಬರುತ್ತೆ. 8.25 ತಗೊಳ್ಳೋಣ. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ 8.25ಗೆ. ಓಕೆ. ಇಲ್ಲಿಂದ ಇದನ್ನ ಒಂದು 3.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. 3.25. ಓಕೆನಾ. ಸ್ಟಿಚಿಂಗ್ ಎಲ್ಲ ಸೇರಿಸಿ ಇದು 3.25 ಇರಲಿ. ಇನ್ನು ಉಳಿದಿದ್ದು ನೆಕ್ ಬಿಡ್ತು. ಇದು ಶೋಲ್ಡರು. ಇದು 4.75 ಬಂದ್ಬಿಟ್ಟು ನೆಕ್ ಬಿಡ್ತು. ಓಕೆನಾ. ಇದಿಷ್ಟ ಆಯ್ತು.
ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಒಂದು 3 ಇಂಚ್ ತಗೊಂಡ್ರು ಸಾಕು. ಈ ರೀತಿ 3 ಇಂಚ್ ತಗೊಳ್ಳಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆಯಿಂದನೂ ಇದು ಮಾರ್ಕ್ ಮಾಡಿ. ಓಕೆನಾ, ಇದಿಷ್ಟ ಆಯ್ತು. ಈಗ ಇಲ್ಲಿಂದ ಕ್ಯಾಲಫ್ ಡಿಸೈನ್ ಬರುತ್ತೆ ಒಂದು, ಮತ್ತೆ ಇಲ್ಲಿಗೂ ಮಾರ್ಕ್ ಮಾಡಿದೀವಿ. ಇಲ್ಲಿ ಡಿಸೈನ್ ಬಂದ್ಬಿಟ್ಟು ನಾನು 3.5 ತಗೋತೀನಿ. ಓಕೆನಾ, ಇಲ್ಲಿ 1 ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ. ಇಲ್ಲಿಗೆ ಕ್ಯಾಲಫ್ ಡಿಸೈನ್ ಬರುತ್ತೆ. ನಮ್ಗೆ ಡಿಸೈನ್ ಬಂದ್ಬಿಟ್ಟು ಇವ್ರ ದಪ್ಪ ಇರೋದ್ರಿಂದ 4 ಇಂಚ್ ತಗೊಳ್ಳೋಣ. 3.5 ಬೇಡ, 4 ಇಂಚು. ಇದು 39 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಹೆಚ್ಚು ಕಮ್ಮಿ 40 ಇಂಚು ಎದೆ ಸುತ್ತಳತೆ ಅಂತಾನೆ ಲೆಕ್ಕ ಬರುತ್ತೆ. ಓಕೆನಾ, ಈ ರೀತಿ ಆಯ್ತು. ಈ ಕಡೆಯಿಂದ ಒಂದು 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ. ಈಗ ಇದನ್ನ ಜಾಯಿಂಟ್ ಮಾಡ್ಕೊಂಡು ಬಾಕ್ಸ್ ತರ ಮಾಡ್ಕೊಳ್ಳಿ. ಬಾಕ್ಸ್ ತರ ಮಾಡ್ಕೊಂಡು ಇಲ್ಲಿ ನಮ್ಗೆ ಡಿಸೈನ್ ನ ಡ್ರಾ ಮಾಡ್ಕೋಬೇಕು. ಓಕೆನಾ, ಈ ತರ ಇದೆ. ಇವಾಗ ಇಲ್ಲಿ ಬಂದ್ಬಿಟ್ಟು ಇವಾಗ ಇದನ್ನ ಇಲ್ಲಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದೀನಿ, ಕಾಣಿಸಲ್ಲ ಅಂದ್ಬಿಟ್ಟು ಇವಾಗ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದೀವಲ್ಲ, ಇಲ್ಲಿಂದ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಈ ರೀತಿ ಒಂದೇ ಸ್ಟ್ರೈಟ್ ಆಗಿ ಅದು ಹೆಂಗ್ ಹೋಗುತ್ತೆ ಮಾರ್ಕ್ ಹಂಗೇನೆ ಮಾರ್ಕ್ ಮಾಡಿ. ಓಕೆನಾ, ಇವಾಗ ಇಲ್ಲಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಆಯ್ತು. ಇವಾಗ ಇಲ್ಲಿಂದ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಅರ್ಧ ಇಂಚು, ಈ ರೀತಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಅರ್ಧ ಇಂಚ್ ತಗೊಳ್ಳಿ. ಓಕೆನಾ, ಅರ್ಧ ಇಂಚ್ ತಗೊಂಡು ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಹತ್ರ ಕ್ಯಾಲಫ್ದು ಮಾರ್ಕ್ ಇದ್ರೆ ಅದರಿಂದನೂ ಮಾರ್ಕ್ ಮಾಡ್ಕೋಬಹುದು. ಓಕೆನಾ, ಈಗೆಲ್ಲ ಕ್ಯಾಲಫ್ದು ಸ್ಕೇಲ್ ಬರುತ್ತಲ್ಲ, ಸ್ಕೇಲ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬಹುದು. ಇವಾಗ ಈ ಡಿಸೈನ್ ಬಂದ್ಬಿಟ್ಟು ನಾನು 2 ಇಂಚ್ ತಗೋತೀನಿ. ಓಕೆನಾ, ನಮ್ಗೆ 2 ಇಂಚ್ಗೆ ಕ್ಯಾಲಫ್ ಬರಲಿ. ಈ ರೀತಿ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ 2 ಇಂಚ್ಗೆ ಮಾರ್ಕ್ ಮಾಡಿ ನೋಡಿ. ಈ ರೀತಿ ಈಗ ಇದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುವಂತ ಡಿಸೈನ್ ಅಂತಾನೆ ಹೇಳ್ಬೋದು. ಓಕೆನಾ, ನೋಡಿ ಈ ರೀತಿ ಬಂತು. ಓಕೆನಾ, ಇವಾಗ ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದೀವಲ್ಲ, ಇದನ್ನ ಬೇಕಾದ್ರೆ ಇಲ್ಲಿ ಮಧ್ಯದಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಟೇಪ್ ಅಲ್ಲೇ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತಲ್ಲ, ಇವಾಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ 2 ಇಂಚ್ ಇರುತ್ತಲ್ಲ, ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಟೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸೇಮ್ ಹಿಂಗೆ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇನೆ ನೋಡಿ. ಇವಾಗ ಇಲ್ಲಿಂದ ನಾನು ಹೇಳ್ದಂಗೆ ನಿಮ್ಮ ಹತ್ರ ಕ್ಯಾಲಫ್ದು ಇದ್ರೆ ಕ್ಯಾಲಫ್ದು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ. ಓಕೆನಾ, ಕ್ಯಾಲಫ್ದು ಇದ್ರೆ ಇನ್ನೂ ಈಸಿಯಾಗಿ ಆಗ್ಬಿಡುತ್ತೆ. ಇಲ್ಲ ಒಂದು ಪೇಪರ್ ತಗೊಂಡು ಬೇಕಾದ್ರೆ ನೀವು ಅದನ್ನ ಈ ರೀತಿ ಕಟ್ ಮಾಡ್ಕೋಬಹುದು. ಓಕೆನಾ, ನಮ್ಗೆ ಈ ತರನೇ ಮಾಡಿ ಮಾಡಿ ನನ್ಗೆ ಅಭ್ಯಾಸ ಆಗೋಗಿದೆ. ಈ ತರ ಡಿಸೈನ್ಗಳನ್ನ ಸ್ಟಿಚ್ ಮಾಡಿ ಮಾಡಿ, ಅದಕ್ಕೋಸ್ಕರ ನನಗೆ ಹಂಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈ ರೀತಿ ಒಂದು ಮಾರ್ಕ್ ಮಾಡಿ ಈ ರೀತಿ ಬರುತ್ತೆ. ಓಕೆನಾ, ಇದು ಕ್ಯಾಲಫ್ ಡಿಸೈನು. ಮತ್ತೆ ಇಲ್ಲಿಂದ ಇದಕ್ಕೆ ರೌಂಡ್ ಶೇಪ್ ಕೊಡಿ. ಓಕೆನಾ, ಮತ್ತೆ ಇದಿಷ್ಟು ರೆಡಿ ಆಯ್ತು. ಇಲ್ಲಿಂದ ಇಲ್ಲಿಗೆ 8.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದೇನಿದೆ ಸಾರಿ 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ 7.5ಗೆ ಮಾರ್ಕ್ ಮಾಡಿ, ಮತ್ತೆ ಈ ಕಡೆಯಿಂದನು ಮಾರ್ಕ್ ಮಾಡ್ಕೊಳ್ಳಿ ಈ ತರ. ಓಕೆ, ಆಯ್ತು. ಇದು ಇಲ್ಲಿಗೆ ಬಂತು, ಇದು ಈ ಕಡೆ ಬಂತು. ಇಲ್ಲಿಂದ ಒಂದು 1/2 ಇಂಚ್ ಈ ತರ ಕ್ರಾಸ್ ಆಗಿ ತಗೊಳ್ಳಿ. ಓಕೆನಾ, ಈ ತರ ತಗೊಳ್ಳಿ. ಓಕೆ, ಇದಿಷ್ಟ ಆಯ್ತು. ಮತ್ತೆ ಈ ಡಿಸೈನ್ ಬಂದ್ಬಿಟ್ಟು ಈ ತರ ಇಲ್ಲಿಂದ ಹಿಂಗೆ ಕರ್ವ್ ಡಿಸೈನ್ ಈ ತರ ಕ್ರಾಸ್ ಆಗಿ ತಗೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ಇದು ಚಿಕ್ಕದಾಗುತ್ತೆ ಡೀಪ್ ಅಂದ್ರೆ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ತಗೊಳ್ಳಿ, ಅವಾಗ ಸ್ವಲ್ಪ ಬ್ರಾಡ್ ಆಗುತ್ತೆ ನೆಕ್. ಓಕೆನಾ, ಅಷ್ಟೇ. ನೀವು ಬ್ರಾಡ್ ಆಗಿ ಹಾಕ್ತೀನಿ ಅನ್ನೋದಾದ್ರೆ ಈ ತರ ಸ್ವಲ್ಪ ಡೀಪ್ ನ ಮಾಡ್ಕೊಳ್ಳಿ. ಡೀಪ್ ಹಾಕೋತಾರೆ, ಅದಕ್ಕೋಸ್ಕರ ಸ್ವಲ್ಪ ಬ್ರಾಡ್ ಮಾಡಿದೆ. ಆಮೇಲೆ ಇದು ನಿಮ್ಗೆ ಮಾರ್ಕ್ ಬೇಕಿದು ಈ ತರ, ಇದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಇದು ರೆಡಿ ಆಯ್ತು ನೋಡಿ. ಇಷ್ಟು ಇದೊಂದು ಬೇಕಾದ್ರೆ ನೀವು ಮಾಮೂಲಿ ಸ್ಲೀವ್ಸ್ ಅಲ್ಲಿ ಅಳತೆ ತಗೊಂಡಿರ್ತೀರಲ್ಲ, ಚೆಕ್ ಮಾಡ್ಕೊಬಿಡಿ. ಓಕೆನಾ,
ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಈ ತರ ಚೆಕ್ ಮಾಡ್ಕೊಳ್ಳಿ. ರೌಂಡ್ ಕಡಿಮೆ ಬರ್ತಾ ಇದೆ, ಅದಕ್ಕೋಸ್ಕರ ಈಗ ಇಲ್ಲಿದೆ. ಕರೆಕ್ಟಾಗಿ ಬರುತ್ತೆ. ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಇದೇ ಸರಿಯಾಗಿರೋದು, ಇದು ರಾಂಗ್. ನೋಡಿ 9.25 ಸ್ಟಿಚಿಂಗ್ ಸೇರಿಸಿ ಕರೆಕ್ಟಾಗಿ 10 ಕಾಲು ಬರುತ್ತೆ. ಓಕೆನಾ, ಇದು ಕರೆಕ್ಟಾಗಿದೆ. ಇದು 8 ಕಾಲು ತಗೊಂಡ್ವಲ್ಲ ಅದು ಕರೆಕ್ಟಾಗಿದೆ. ಇದು 7.5 ರಾಂಗು. ಓಕೆನಾ, ಇದು 40 ಸೈಜ್, ಹೆಚ್ಚು ಕಮ್ಮಿ 40 ಸೈಜ್ ಬರುತ್ತಲ್ವಾ, ಹಂಗಾಗಿ ನಾವು 8 ಇಂಚ್ ಮೇಲೆ ತಗೋಬೇಕಾಗುತ್ತೆ. ಓಕೆನಾ, 38 ಆ ಥರ ಇದ್ದಾಗ 7.5 ಆ ಥರ ತಗೋಬೇಕು. ಇದು 8 ಕಾಲು ತಗೊಂಡಿದ್ದೀನಿ. ಓಕೆನಾ, 8 ಕಾಲು ತಗೋಬೇಕು. ಅದು ನೋಡ್ಕೋಬೇಕು ನೀವು. ಮೈ ಮೆಜರ್ಮೆಂಟ್ ಅಳತೆ ಏನು ಕೊಟ್ಟಿರ್ತಾರೆ, ಇಲ್ಲ ಮಾಮೂಲಿ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅದರಲ್ಲಿ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ನೀವು ಮೆಜರ್ಮೆಂಟ್ನ ತಗೋಬೇಕಾಗುತ್ತೆ. ಓಕೆನಾ, ಆ ರೀತಿ ಸರಿ ಮಾಡ್ಕೋಬೇಕು. ರೀತಿ 8 ಕಾಲಕ್ಕೆ ತಗೊಂಡಿದ್ದೀನಿ. ಇದು ಕರೆಕ್ಟಾಗಿರುವಂಥದ್ದು. ಇದು ಮೆಜರ್ಮೆಂಟು ಅವ್ರ ಸ್ಲೀವ್ಸ್ ಅಳತೆಗೆ ಕರೆಕ್ಟಾಗಿ ಬಂದಿದೆ. ಓಕೆನಾ, ಇದು ಮತ್ತೆ ಇದು ಎಂಟು ಕಾಲು ಇಲ್ಲೂ ಬರುತ್ತೆ, ಹೆಚ್ಚು ಕಡಿಮೆ ಆಗಿದೆ ನೋಡಿ, ಇಷ್ಟು ಬರುತ್ತೆ. ಇದು 1 ಇಂಚ್ ಬಂತು ನೋಡಿ. ಇದನ್ನ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಫಸ್ಟು ಇದು ಕ್ಯಾಲಫ್ ತೆಗೆದು ಬಿಡೋಣ, ಕ್ಯಾಲಫ್ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು ಕ್ರಾಸ್ ಆಗಿ ತೆಗಿಬೇಕು. ಇದೇ ಸರಿಯಾಗಿದೆ. ಈಗ ಬಂತು ನಮಗಿದು ರೆಡಿ. ಓಕೆನಾ, ಇಲ್ಲಿಗೆ ಬರುತ್ತೆ. ಈ ರೀತಿ ಬಂತು. ಈಗ ಇಲ್ಲಿಂದ ಕ್ಯಾಲಫ್ ಕಟ್ ಮಾಡ್ಕೊಳ್ಳೋಣ. ಹಾಗೇನೆ ಕಟ್ ಮಾಡ್ಕೊಳ್ಳೋಣ. ಇದು ಓಪನ್ ಬರಲ್ಲ, ಜಾಯಿಂಟ್ ಮಾಡಬೇಕಾಗುತ್ತೆ. ಆಮೇಲೆ ಕ್ಯಾಲಫ್ನ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ.
ಇದು ರೆಡಿ ಆಯ್ತು ನೋಡಿ, ಈ ಥರ ಬಂತು. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನೀವು. ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ, ನಮಗೆ ಇಲ್ಲಿಗೆ ರೆಡಿ ಬರಬೇಕು. ಓಕೆನಾ? ಯಾಕೆಂದರೆ ನಾವು ಉಲ್ಟಾ ತಿರುಗಿಸಿದಾಗ ಇದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಇದನ್ನ ಮಾರ್ಕು ಇಟ್ಕೋಬೇಕು ನೀವು. ಓಕೆನಾ? ಯಾಕೆಂದರೆ ನಾವು ಇದನ್ನ ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ನಮ್ಗೆ ಫಿಟ್ಟಿಂಗ್ ಅವಾಗ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇದು ಕಟ್ ಮಾಡ್ಕೊಳ್ಳೋಣ. ಎಷ್ಟು ಬಂತು? ಈಗ ಇದರಲ್ಲಿ ಏನು ಚೇಂಜ್ ಮಾಡಬೇಕು ಅಂದರೆ, ಇಲ್ಲಿ ನಾವು ಏನು ಕಟಿಂಗ್ ಮಾಡಿರ್ತೀವಲ್ಲ ಅದನ್ನ ಹಾಗೆ ತಗೋಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಇಷ್ಟು ಸ್ಟಿಚಿಂಗ್ ಬಟ್ಟೆ ಉಳಿಯುತ್ತೆ, ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ. ಕ್ಯಾಲಫ್ ಇದ್ರ ಮೇಲೆ ಮಾಮೂಲಿ ಹಿಂಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀವಲ್ವಾ, ಇದು ಬಟ್ಟೆ ಇಲ್ಲಿ ಜಾಸ್ತಿ ಬೇಕು ನಮಗೆ. ಅದಕ್ಕೋಸ್ಕರ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಳ್ಳೋದು ಅದೇ ಉದ್ದೇಶ. ಓಕೆನಾ? ಇವಾಗ ಈ ರೀತಿ ಬಂತು. ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಎರಡು ಕಡೆನೂ ಇರಬೇಕು ಅದು. ಓಕೆನಾ? ಇದು ಅಷ್ಟೇ, ಎರಡು ಕಡೆನೂ ಕರೆಕ್ಟಾಗಿ ಬರಬೇಕು. ಇವಾಗ ಇದನ್ನ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡೋಣ. ಓಕೆನಾ? ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ನಿಮಗೆ ಏನಿಷ್ಟು ನಿಮ್ಗೆ ಏನಾದ್ರು ಸರಿಯುತ್ತೆ ಅನ್ನೋದಾದ್ರೆ ಒಂದು ಪಿನ್ ಹಾಕೊಳ್ಳಿ. ಪಿನ್ ಹಾಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಒಂದು ಪಿನ್ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಕಟಿಂಗ್ ಮಾಡ್ಕೋಬೋದು, ಸಾರಿ. ಓಕೆ, ಇವಾಗ ಇದನ್ನ ಕಟ್ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಕ್ರಾಸ್ ಆಗಿರೋದನ್ನ ಕಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಆಯಿತು. ಈಗ ಇಲ್ಲೇನು ಚೇಂಜಸ್ ಮಾಡೋ ಆಗಿಲ್ಲ, ಇಲ್ಲಿ ಮಾತ್ರ. ಓಕೆನಾ? ನಾನು ಹೇಳ್ದಂಗೆ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಓಕೆನಾ? ಇಲ್ಲಿಂದ 1 ಇಂಚು ಬೇಕು. ಇಲ್ಲಿ ನಮಗೆ ಇದು ಆ ಬಟ್ಟೆ ಇದ್ರ ಮೇಲೆ ಕೂರಿಸಿ ಸ್ಟಿಚಿಂಗ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೋಸ್ಕರ 1 ಇಂಚು ಕರೆಕ್ಟಾಗಿ ತಗೊಳ್ಳಿ. ಇಲ್ಲಿಗೆ ಏನು ಹಿಂಗೆ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ 1 ಇಂಚು ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿ. ಓಕೆನಾ? 1 ಇಂಚು ಬೇಕೇ ಬೇಕು. ಕ್ಯಾಲಫ್ ಅದ್ರ ಮೇಲೆ ಕೂರಿಸ್ತೀವಲ್ಲ ಅದಕ್ಕೋಸ್ಕರ. ಓಕೆನಾ? ಈ ರೀತಿ 1 ಇಂಚ್ಗೆ ಮಾರ್ಕ್ ಮಾಡಿ. ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಈ ಕಡೆ ಎಲ್ಲೂ ಬಟ್ಟೆ ಜಾಸ್ತಿ ತಗೊಳ್ಳೋದು ಬೇಡ, ಇದಿಷ್ಟು ಮಾತ್ರ ಬೇಕು. ಈ ತರ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ಇರೋದು. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದು ನಾನು ಹೇಳ್ದಂಗೆ ಇದನ್ನೇನು ಚೇಂಜ್ ಮಾಡಕ್ ಹೋಗ್ಬೇಡಿ. ಇದು ಹೀಗೆ ಇರಲಿ, ಇದು ಅಷ್ಟೇ, ಇದು ಹೀಗೆ ಇರಲಿ. ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಸ್ಟಿಚ್ ಬರಬೇಕು. ಓಕೆನಾ? ಇಲ್ಲಿ ಸ್ಟಿಚ್ ಬರಬೇಕು. ಇದ್ರ ಮೇಲೆ ಕ್ಯಾಲಫ್ ಕೂತ್ಕೊಂಡು ಸ್ಟಿಚ್ ಬರಬೇಕು. ಇದು ಎಕ್ಸ್ಟ್ರಾ ಬಟ್ಟೆ ಒಳಗಡೆ ಹೋಗುತ್ತೆ. ಓಕೆನಾ? ಇದು ಕಟ್ ಮಾಡ್ಕೋತೀನಿ. ಅಂದ್ರೆ ಸ್ವಲ್ಪ ಕ್ಯಾಲಫ್ ಎಲ್ಲ ಕಟ್ ಮಾಡೋದ್ರಿಂದನೇ ಇದಕ್ಕೆ ಸ್ವಲ್ಪ ಜಾಸ್ತಿ ಅಮೌಂಟ್ ತಗೋತೀವಿ. ಇಲ್ಲ ಅಂದ್ರೆ ನಾವು ಕಮ್ಮಿನೇ ತಗೋಬಹುದು. ಇದಕ್ಕೆ ಒಂದು ಕ್ಯಾಲಫ್ ಸ್ಲೀವ್ ಕ್ಯಾಲಫ್ ಬರೋದ್ರಿಂದ ನಾವು 300 ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಓಕೆನಾ? ಇದು ನೋಡಿ, ಇಷ್ಟು ಕೆಲಸ ಹಿಡಿಯುತ್ತೆ. ಪೇಪರಲ್ಲಿ ಕಟ್ ಮಾಡಬೇಕು, ಮತ್ತೆ ಈ ರೀತಿ ರೆಡಿ ಮಾಡ್ಕೋಬೇಕು, ಮತ್ತೆ ಮೇನ್ ಪೀಸ್ ಕಟ್ ಮಾಡಬೇಕು. ಹಿಂಗೆ ತುಂಬಾನೇ ಕೆಲಸ ಹಿಡಿಯುತ್ತೆ ಇದು. ಅದಕ್ಕೋಸ್ಕರನೇ ನಾವು ಇದಕ್ಕೆ ನಾವೇನ್ ಮಾಡ್ತೀವಿ, ಜಾಸ್ತಿ ಅಮೌಂಟ್ನ ಚಾರ್ಜ್ ಮಾಡ್ತೀವಿ. ಓಕೆನಾ? ನೋಡೋರು ಅಂತಾರೆ ಏನಕ್ಕೆ ಇವರು ಇಷ್ಟಕ್ಕೆ ಅಷ್ಟೊಂದು ಚಾರ್ಜ್ ಮಾಡ್ತಾರೆ ಅಂತ ಅಂತಾರೆ. ನೋಡಿ, ಈ ತರ ಜಾಸ್ತಿ ಮಾಡ್ಲೇಬೇಕಾಗುತ್ತೆ. ನೋಡಿ, ಇದು ಪೇಪರ್ ಕಟ್ ಮಾಡಬೇಕು, 2 ಬ್ಲೌಸ್ ಕಟಿಂಗ್ ಮಾಡ್ದಂಗೆ ಲೆಕ್ಕ ಬರುತ್ತೆ. ಓಕೆನಾ? ಇದನ್ನ ಈ ರೀತಿನೇ ಇಟ್ಕೊಳ್ಳಿ, ಏನ್ ತೊಂದರೆ ಏನಿಲ್ಲ. ಇದೇ ಇದೆ ಹಾಗೇನೆ ಇಟ್ಕೊಳ್ಳಿ. ಇಲ್ಲ ನಿಮ್ಗೆ ಇದು ಹಿಂಗ್ ಬರ್ತದಂದ್ರೆ ಹಿಂಗ್ ಬರುತ್ತೆ, ಆ ಕಡೆ ಬಟ್ಟೆ ಉಳಿಯುತ್ತೆ. ಇಲ್ಲ ಹಿಂಗ್ ತಗೋತೀವಿ ಅಂದ್ರೆ ಈ ಕಡೆ ಬಟ್ಟೆ ಉಳಿಯುತ್ತೆ, ಅಷ್ಟೇ. ಏನ್ ತೊಂದರೆ ಏನಿಲ್ಲ. ನೀವು ಮೇಲ್ ತಗೋತೀವಿ ಅಂದ್ರೆ ಈ ಕಡೆ ಬಟ್ಟೆ ಉಳಿಯುತ್ತೆ, ನೀವು ಕೆಳಗ್ ತಗೋತೀವಿ ಅಂದ್ರೆ ಈ ಕಡೆ ಉಳಿಯುತ್ತೆ. ನಾನು ಇನ್ ಮೇಲೆ ತಗೋತೀನಿ, ತೊಂದರೆ ಏನಿಲ್ಲ. ಇದು ಹೇಗಿದೆಯೋ ಹೀಗೆ ತಗೊಳ್ಳೋಣ. ಹೀಗೆ ಈ ರೀತಿ ಒಂದು ಪಿನ್ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಬಟ್ಟೆ ಸರಿಯುತ್ತೆ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆನಾ? ಈ ರೀತಿ ಹಾಕೊಂಡು ಇವಾಗ ಇದನ್ನ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇದು ಹೇಗಿದೆ ಹಾಗೇನೆ ಕಟ್ ಮಾಡ್ಬೇಕು. ಇದ್ರಲ್ಲಿ ಏನ್ ಚೇಂಜಸ್ ಇಲ್ಲ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಕ್ಯಾಲಫ್ನು ಕಟ್ ಮಾಡ್ಬೇಕಾಗುತ್ತೆ.
ಈ ರೀತಿ ಕ್ಯಾಪ್ನ ಕಟ್ ಮಾಡ್ಕೋಬೇಕು. ಓಕೆನಾ, ಸ್ವಲ್ಪ ನೋಡಿ ಇಷ್ಟು ಕೆಲಸ ಹಿಡಿಯುತ್ತೆ, ಅದಕ್ಕೋಸ್ಕರ ನಾವು ಇದಕ್ಕೆ ಸ್ವಲ್ಪ ಜಾಸ್ತಿ ಅಮೌಂಟ್ನ ಚಾರ್ಜ್ ಮಾಡೋದು. ಓಕೆನಾ, ನಾವು ತಗೊಳ್ಳೋದು ಕಡಿಮೆನೆ, ಇನ್ನು ಬೋಟಿಗೆ ಕೊಡಲು ಈ ಥರದಕ್ಕೆ ಇನ್ನೂ ತುಂಬಾನೇ ಚಾರ್ಜ್ ಮಾಡ್ತಾರೆ. ಈ ರೀತಿ ಬಂತು ನೋಡಿ. ಇಷ್ಟೇ. ಓಕೆನಾ, ಇದು ಮ್ಯಾಚ್ ಹಾಕಿಬಿಡಿ. ಇಷ್ಟು ರೆಡಿ ಆಯ್ತದೆ ಆಗುತ್ತೆ. ಇಲ್ಲೇ ತಗೊಳ್ಳೋಣ, ಯಾಕೆಂದ್ರೆ ಸಾಕಾಗಲ್ಲ ಬಟ್ಟೆ, ಇನ್ನೂ ಸ್ವಲ್ಪ ಆ ಕಡೆ ಹೋಗುತ್ತೆ. ಇದು ಸ್ಲೀವ್ಸ್ ಹೋಗುತ್ತೆ ಬರೋದ್ರಿಂದ ಇಲ್ಲೇ ಒಂದು ಅರ್ಧ ಇಂಚು ಜಾಸ್ತಿ ತಗೊಳ್ಳಿ. ಓಕೆನಾ, ಈ ರೀತಿ ತಗೊಂಡು ಓಕೆ, ಇದಿಷ್ಟು ಹೀಗೆ ಇರಲಿ. ಇದರಲ್ಲಿ ಇದನ್ನೇನು ಇದು ಮಾಡಲ್ಲ, ಇದು ಮಾತ್ರ ನಮ್ಗೆ ಬೇಕಾಗಿರೋದು ಮಾರ್ಕ್ ಮಾಡ್ಕೊತೀನಿ ಈ ತರ. ಬ್ಲೌಸ್ ಏನು ಉದ್ದ ಇದೆ ಇದಕ್ಕಿಂತ ಒಂದು 2 ಇಂಚು ಉದ್ದ ತಗೊಳ್ಳೋಣ ಬ್ಲೌಸ್. ಓಕೆನಾ, ಟೋಟಲ್ಲು 14.5. ಮೇಲ್ಗಡೆ ಕೆಳಗಡೆ ಅರ್ಧ ಇಂಚ್ ಅಂದರೆ 14.5 15.5. 15.5 ಇಲ್ಲಿ ಬಂತು. ಮಾರ್ಕ್ ಮಾಡೋಣ 15.5. ಈ ರೀತಿ ಮಾಡಿ ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಓಕೆನಾ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇದು ನಮಗೆ ಬೆಲ್ಟ್ ಬರುತ್ತಲ್ಲ ಅದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ. ಓಕೆನಾ, ಈ ರೀತಿ ಬಂತು. ಇವಾಗ ಇದನ್ನ ತೆಗೆದ್ಬಿಡೋಣ, ಇದು ಮಾರ್ಕ್ ಇದೆ ನಮ್ಗೆ ಆಲ್ರೆಡಿ. ಓಕೆನಾ, ಈಗ ಇಲ್ಲಿಂದ ಇದಕ್ಕೆ ಸ್ವಲ್ಪ ಶೇಪ್ ತೆಗಿಬೇಕಾಗುತ್ತೆ. ಈಗ ಮಾಮೂಲಿ ನಾವು ಏನು ಕಟಿಂಗ್ ಮಾಡಿದ್ವಿ ಅದು ಮಾರ್ಕ್ ಐತೆ, ಇದನ್ನ ಮಾಡ್ಕೊಳ್ಳಿ. ಓಕೆನಾ, ಈ ತರ ಒಂದು ಮಾರ್ಕ್ ಹಾಕೋಬಿಡಿ ಈ ತರ. ಅವಾಗ ಏನಾಗುತ್ತೆ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ. ಓಕೆನಾ, ಅವಾಗ ಈ ತರ ತಗೊಂಡು ನೀಟಾಗಿ ಶೇಪ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಈ ತರ ಬರುತ್ತೆ. ಓಕೆನಾ, ಈ ರೀತಿ ಆಯ್ತು. ಇವಾಗ ಇದಾಯ್ತು, ಇದು ನಮ್ಗೆ ರೆಡಿ. ಇಲ್ಲಿಂದ ಫ್ರಂಟ್ ಅಲ್ಲಿ ಅವ್ರಿಗೆ ನಾರ್ಮಲ್ ನೆಕ್ ಕೇಳ್ತಾರೆ. ಬೋಟ್ ನೆಕ್ ಅಲ್ಲಿ ಯಾವಾಗ್ಲೂ ಅವರು ನಾರ್ಮಲ್ ನೆಕ್ಕೆ ಹಾಕೊಳ್ಳೋದು. ಅದಕ್ಕೋಸ್ಕರ ನಾನು ಒಂದು 8 ಇಂಚು ತಗೋತೀನಿ. ಓಕೆನಾ, 8 ಇಂಚ್ ತಗೋತೀನಿ. ಈ ರೀತಿ ತಗೋಬಿಟ್ಟು ಇವಾಗ ಇಲ್ಲಿಂದ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇದನ್ನ ಶೇಪ್ ಕೊಡೋಣ. ಓಕೆನಾ, ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸಾಗಿ ಶೇಪ್ ಕೊಡೋಣ. ಓಕೆನಾ, ಇಲ್ಲಾಂದ್ರೆ ಸ್ಟ್ರೇಟ್ ಕೊಡ್ಬೋದು, ತೊಂದರೆ ಏನಿಲ್ಲ. ಮತ್ತೆ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಡಾಟ್ ಬರುತ್ತೆ. ನಾನು ಪ್ರಿನ್ಸ್ ಕಟ್ಟಲ್ಲಿ ಹೊಲಿಯಲ್ಲ, ಡಾಟಲ್ಲೇ ಹೊಲಿತೀನಿ. ಇವ್ರಿಗೆ ಪ್ರಿನ್ಸ್ ಕಟ್ ಸೆಟ್ ಆಗಲ್ಲ. ಓಕೆನಾ, ಹಂಗಾಗಿ ಈ ಬಾರ್ಡರ್ನ ತಂದು ಹಿಂಗೆ ಅಟ್ಯಾಚ್ ಮಾಡ್ತೀನಿ. ಓಕೆನಾ, ಹಿಂಗೆ ಎಷ್ಟು ಬಾರ್ಡರ್ ಚಿಕ್ಕದು ದೊಡ್ಡದು ಸೈಜ್ ಸಿಗುತ್ತೆ, ಉಳಿದಿರೋ ಬಾರ್ಡರ್ನ ಇಲ್ಲಿ ಅಟ್ಯಾಚ್ ಮಾಡೋಣ ಅಂತ ಒಂದು ಸೈಡ್. ಓಕೆನಾ, ಇದು ಈಗ ಟ್ರೆಂಡಿಂಗ್ ಅಲ್ಲಿರುವಂಥ ಡಿಸೈನ್ ಅಂತಾನೆ ಹೇಳ್ಬೋದು. ಓಕೆನಾ, ಇವಾಗ ಈ ರೀತಿ ಬರುತ್ತೆ. ಮಾಮೂಲಿ ಇಲ್ಲಿಂದ ಇವಾಗ ಡಾಟ್ ಪಾಯಿಂಟ್ ತಗೊಳ್ಳೋಣ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 12.5. ಓಕೆ, ಇಲ್ಲಿಂದ 1 2 3 ಕರೆಕ್ಟ್ ಆಗಿದೆ ನೋಡಿ. ಇಲ್ಲಿಗೆ ಬರುತ್ತೆ 15.5. ಇದು ಬೆಲ್ಟ್ ಬರುತ್ತೆ. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿಂದ 4 ಇಂಚು. ಇದು 40 ಸೈಜ್ ಆಗಿರೋದ್ರಿಂದ 1/4 ತಗೋತೀನಿ. ಓಕೆನಾ, 1/4 ಇಂಚು ಡಾಟ್ ಪಾಯಿಂಟ್, 1/4 ಡಾಟ್ ಪಾಯಿಂಟ್ ತಗೊಳ್ಳೋಣ. ಇಲ್ಲಿಂದ 12.5 ಇಲ್ಲಿಗೆ
ಈ ರೀತಿ ಮಾರ್ಕ್ ಮಾಡಿ ಇದನ್ನ ಈ ಥರ ಜಾಯಿಂಟ್ ಮಾಡಿ ಇದನ್ನ ಈ ರೀತಿ ಜಾಯಿಂಟ್ ಮಾಡಿ ಈ ರೀತಿ ಜಾಯಿಂಟ್ ಮಾಡೋಣ. ಇಲ್ಲಿಂದ 1 ಇಂಚು ಮೇಲೆ ತಗೊಳ್ಳಿ. ಓಕೆನಾ, 1 ಇಂಚು ಈ ರೀತಿ ಮೇಲೆ ತಗೊಳ್ಳಿ. ಓಕೆನಾ, ಆಯ್ತು. ಇಲ್ಲಿ 1 ಇಂಚು ಡಾಟ್ಗೆ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಮತ್ತೆ ಆಮೇಲೆ ಸರಿ ಹೋಗುತ್ತೆ. ಓಕೆನಾ, ಇದಿಷ್ಟು. ಮತ್ತೆ ಇಲ್ಲಿನೂ ಅಷ್ಟೇನೆ 1 ಇಂಚು ಸ್ವಲ್ಪ ಅರ್ಧ ಇಂಚ್ ತಗೊಳ್ಳೋಣ, ಮೇಲೆ ಅರ್ಧ ಇಂಚ್ ತಗೊಳ್ಳೋಣ. ಈ ಥರ 1 ಇಂಚ್ ಬೇಡ, ಈ ರೀತಿ ಮಾರ್ಕ್ ಮಾಡೋಣ. ಓಕೆನಾ, ಇಲ್ಲಿಂದ ಹಿಂಗೆ ರೆಡಿ ಬರುತ್ತೆ, ಇದು ಹಿಂಗೆ ಬರುತ್ತೆ, ಈ ಕಡೆ ಹಿಂಗೆ ಹೋಗುತ್ತೆ. ಓಕೆನಾ, ಇಷ್ಟೇ. ಇದು ಡಾಟ್ ಪಾಯಿಂಟ್, ಇದು ರೆಡಿ. ಓಕೆನಾ, ಈ ರೀತಿ ಬಂತು. ಇದು ಶೇಪ್ ಹಿಂಗೆ ಬರಲಿ, ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಈ ಥರ ನಾನು ಅದೇ ಕ್ಯಾಲಫ್ ಡಿಸೈನಲ್ಲಿ ಈ ಥರ ಒಂದು ಬಾರ್ಡ್ರ್ ಕೊಡೋಣ, ಚೆನ್ನಾಗಿರುತ್ತೆ. ಓಕೆನಾ, ಇದಿಷ್ಟು. ಇದನ್ನು ಬೇಕಾದರೆ ನಾನು ಹೇಳ್ದಂಗೆ ಹಿಂಗೆ ಸ್ವಲ್ಪ ಕ್ರಾಸ್ ಆಗಿ ಇನ್ನೂ ಸ್ವಲ್ಪ ಕೆಳಗಡೆ ತಗೋಬೋದು. ಇಲ್ಲಿ ನಾವು ಇದು ಅಟ್ಯಾಚ್ ಮಾಡಿ ಆಮೇಲೆ ಡಾಟ್ ಹಿಡಿಬೇಕಾಗುತ್ತೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಇಷ್ಟೇ. ಇವಾಗ ಇದು ಕಟಿಂಗ್ ಮಾಡ್ಕೊಳ್ಳೋಣ. ಮತ್ತೆ ಈ ಕಡೆಯಿಂದ ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಹೊಲಿರಿ ಅಂತಂದ್ರು. ಈಗ ಟ್ರೆಂಡಿಂಗ್ ಅಲ್ಲಿರೋ ಡಿಸೈನ್ ಅಲ್ವಾ, ಅದಕ್ಕೆ ಈ ಥರ ಇಟ್ಟಿದ್ದೀನಿ. ಅವರು ರೌಂಡ್ ಶೇಪ್ ಇರ್ತಿತ್ತು, ಸ್ವಲ್ಪ ಚೇಂಜ್ ಮಾಡಿ ಡಿಸೈನ್ಸು ಫ್ರಂಟಲ್ಲಿ ಅಂತ ಹೇಳಿದರು, ಅದಕ್ಕೋಸ್ಕರ ಈ ಡಿಸೈನ್ನ ಇಟ್ಟಿದ್ದೀನಿ. ಓಕೆನಾ, ಇವಾಗ ಇದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಈ ರೀತಿ ಬರುತ್ತೆ. ಇದು ಓಕೆನಾ, ಈ ಥರ ಇಟ್ಕೊಂಡ್ರೆ ಆಯಿತು. ಓಕೆ, ಈ ರೀತಿ ಬರುತ್ತೆ. ಈ ರೀತಿ ಇದೆ.